ಮುರ್ದೋಗುತ್ತಂತೆ. ಏನ್ ಮಾಡ್ತಿದ್ಯಯ್ಯ? ಏನ್ ದೃಷ್ಟಿ ತೆಗೆದಂಗ ಆಮೇಲೆ ಬೊಟ್ಟಿಕ್ಕದು ತರ್ಸಿದೀನಿ. ನೋಡ ಏನ್ ಮಾಡೋಣ? ಕಚ್ಚಲ್ಲ ಹೋಗಿದ್ದ ಆಪಲ್ ಆಯ್ತು. ಇದು ಆಪಲ್ ಆಯ್ತಂತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್. ತುಂಬಾ ದಿನ ಆದ್ಮೇಲೆ ಮಾಡ್ತಾ ಇದೀನಿ ಅನ್ನೋ ಫೀಲಿಂಗ್ ಅಲ್ಲೇ ಇದ್ದೀನಿ, ಯಾಕಂದ್ರೆ ಗ್ಯಾಪ್ ಭಾಳ ಆಗ್ಬಿಟ್ಟಿತ್ತಲ್ಲ. ಸೊ ಹಾಗಾಗಿ ಜಸ್ಟ್ ಏನಾಗೆ ಇವಾಗ ಸ್ನಾನ ಮಾಡಿಸ್ಕೊಂಡ್ ಬಂದೆ. ಇವಾಗ ಅವಳಿಗೆ ಸ್ನಾನ ಮಾಡ್ಸೋದಂದ್ರೆ ನನ್ಗಂತೂ ಒಂದು ದೊಡ್ಡ ಟಾಸ್ಕ್ ಆಗ್ಬಿಟ್ಟಿದೆ. ನಾನು ಹಿಂಗೆ ಬಕೆಟ್ ಅಥವಾ ಅವಳದು ಟವಲ್ ಜಗ್ ಏನ್ ಹಿಡ್ಕೊಂಡ್ರು ಸಾಕು ಸ್ನಾನ ಓಡೋಗ್ಬಿಡ್ತಾಳೆ. ಸ್ನಾನ ಅನ್ಕೊಂಡು ಕಿರ್ಚ್ಕೊಂಡು ಓಡೋಗ್ಬಿಡ್ತಾಳೆ. ಅವಳು ಗೊತ್ತಾಗ್ಬಿಡುತ್ತೆ ನಾನು ಇವಾಗ ಸ್ನಾನ ಮಾಡ್ತೀನಿ ಅಂತ. ಸೊ ಹೋಗೋದು ಬಚ್ಚಿಟ್ಕೊಳ್ಳೋದು ಹಂಗೆಲ್ಲ ಮಾಡ್ತಾಳೆ. ಎತ್ಕೊಂಡು ಬಾತ್ರೂಮ್ ಕರ್ಕೊಂಡು ಹೋಗೋದೇ ಒಂದು ಕಷ್ಟ ಆಗ್ಬಿಟ್ಟಿದೆ. ಅದರಲ್ಲೂ ಈ ಜುಟ್ಟು ಹಾಕ್ಸ್ಕೊಳ್ಳೋದೇ ಇಲ್ಲ, ಈ ಕೂದಲು ಮುಟ್ಟಕ್ಕೆ ಬಿಡಲ್ಲ, ಎಣ್ಣೆ ಕೂಡ ಹಾಕ್ಸ್ಕೊಳ್ಳಲ್ಲ, ಏನಂದ್ರೆ ಏನು ಮಾಡಲ್ಲ. ಸೊ ಅದಕ್ಕೆ ಇನ್ನೇನು ಆಯ್ತಲ್ಲ, 2 ವರ್ಷ ಆಯ್ತು, ಇವಾಗ 3 ರನ್ನಿಂಗ್ ಅಲ್ವಾ, 2 years ಕಂಪ್ಲೀಟ್ ಆಯ್ತು. ಸೊ ಈ ಕರೆಕ್ಟ್ ಇವಾಗ ಅವಳಿಗೇನು ಮುಡಿ ಕೊಡ್ಬೋದು. ಸೊ ಅವಳಿಗೆ ಎಷ್ಟೊಂದು ಜನ ಕೇಳ್ತಾರೆ ಮುಡಿ ಕೊಟ್ಟೇ ಇಲ್ಲ ಅಲ್ಲ ಅವಳಿಗೆ ಹುಟ್ಟಿದಾಗಿಂದ ಅಂತ. ಸೊ ಇವಾಗ ಕೊಡೋಣ ಅಂತ ಅನ್ಕೊಂಡಿದೀವಿ, ಕೊಟ್ಟಿಲ್ಲ, ಇದೇ ಫಸ್ಟ್ ಟೈಮ್ ಕೊಟ್ರೆ. ಸೊ ಎಲ್ಲಿ ಹೋಗೋದು ಏನು ಅಂತ ಅದೇ ಎಲ್ಲಿ ಕೊಡೋದು ಅಂತ ಕಿರಣ್ ಅದೇ ಪ್ಲಾನ್ ಮಾಡ್ತಿದ್ದಾರೆ, ಯಾವ ಪ್ಲೇಸ್ಗೆ ಹೋಗೋದು ಅಂತ ಗೊತ್ತಿಲ್ಲ ಇನ್ನೂ ಎಕ್ಸಾಕ್ಟ್ ಆಗಿ. ಡೇಟು ಕೂಡ ಕನ್ಫರ್ಮ್ ಆಗಿಲ್ಲ. ಡೇಟು ಕನ್ಫರ್ಮ್ ಆದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಲ್ಲಿ ಕೊಡ್ತೀವಿ ಏನು ಅಂತ. ಆಮೇಲೆ ಈಗನ ಗುಂಡಮ್ಮ ಹೆಂಗೆ ಕಾಣ್ತಾಳೆ ಗುಂಡೋಡ್ಸಿದ್ಮೇಲೆ ಅಂತ ಕೂಡ ಶೇರ್ ಮಾಡ್ತೀನಿ. ನನಗಂತೂ ನೆನ್ಸ್ಕೊಂಡ್ರೆ ನಗು ಬರುತ್ತೆ, ಒಂದು ಕಡೆ ಬೇಜಾರಾಗ್ತಾ ಇದೆ. ಗೊತ್ತಿಲ್ಲ, ಕರೆಕ್ಟ್ ಇವಾಗ ಕೊಡ್ಸಿದ್ರೆ ಮತ್ತೆ ಸ್ವಲ್ಪ ಬೇಗ ಬಂದ್ಬಿಡುತ್ತಂತೆ ಕೂದಲೆಲ್ಲ. ಸ್ಕೂಲ್ಗೆ ಹೋಗೋ ಟೈಮ್ಗೆ ಕರೆಕ್ಟಾಗಿ ಶಾರ್ಟ್ ಇದ್ರೆ ಬೆಟರ್. ಇಲ್ಲ ಅಂದರೆ ಮತ್ತೆ ನಾನಿಂದ ಅವಳು ಹಿಂದಿಂದ ಓಡಾಡಬೇಕು. ಮೊದಲೇ ಸ್ಕೂಲ್ ಟೈಮೆಲ್ಲ ಆಗ್ಬಿಟ್ಟಿರುತ್ತೆ. ಸ್ಕೂಲ್ದು ಇನ್ನೂ ಬೇಜಾನ್ ಟೈಮ್ ಇದೆ ಬಿಡಿ, ಇನ್ನು 2 ವರ್ಷ. ಬಟ್ ಸ್ಟಿಲ್ ಇವಾಗ ಓಡಿಸಿ ಮತ್ತೆ ಆಮೇಲೆ ಇನ್ನೊಂದ್ಸರಿ 2 ಸರಿ ಓಡ್ಸಂಗಿದ್ರೆ ಸ್ವಲ್ಪ ಚೆನ್ನಾಗಾಗುತ್ತೆ ಅಂತ ಅಷ್ಟೇ. ಸೊ ಇವಾಗ ಅವಳಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೀನಿ. ಇವತ್ತು 2 ಜಡೆ ಬೇರೆ ಹಾಕ್ಬಿಟ್ಟಿದ್ದೀನಿ. ಹೇರ್ ಸ್ಟೈಲ್ ಎಲ್ಲ ಮಾಡೋಣ ನೆನ್ಸ್ಕೊಂಡಾಗೆಲ್ಲ ಬೇಜಾರಾಗುತ್ತೆ, ಗುಂಡೋಡ್ಸ್ಬಿಡ್ತೀನಲ್ಲ ಆಮೇಲೆ ಇರಲ್ಲ ಅಂತ. ಸೊ ಅವಳಿಗೆ ಹಂಗೂ ಹಿಂಗೂ ನೈಸ್ ಮಾಡಿ 2 ಜಡೆ ಹಾಕಿದ್ದೀನಿ, ಕ್ಯೂಟಾಗಿ ಕಾಣ್ತಾ ಇದ್ದಾಳೆ. ಸಾಯಂಕಾಲ ದೇವಸ್ಥಾನಕ್ಕೆ ಕೂಡ ಹೋಗೋಕ್ಕಿದೆ, ಶನಿ ಮಹಾತ್ಮ ದೇವಸ್ಥಾನ. ತುಂಬಾನೇ ಏನೋ 3 ವಾರ 4 ವಾರ ಹೋಗಿಲ್ಲ. ಸಿಂಗಾಪುರ ಎಲ್ಲ ಹೋಗ್ಬಿಟ್ಟಿದ್ವಲ್ಲ, ಎವ್ರಿ ಸ್ಯಾಟರ್ಡೇ ನಾವು ಹೋಗ್ತಾನೆ ಇರ್ತಿದ್ವಿ. ಸೊ ತುಂಬಾ ಮಿಸ್ ಆಗ್ಬಿಟ್ಟಿದೆ. ಸೊ ಏನೋ ಗೊತ್ತಿಲ್ಲ, ಹೋಗ್ಬೇಕು ಈ ಸರಿ, ಮಿಸ್ ಮಾಡಬಾರ್ದು. ಇವತ್ತು ಮಳೆ, ರೋಡ್ ಅಂತೂ ಆಚೆ ಹೋಗಂಗಿಲ್ಲ, ಅಷ್ಟು ವರ್ಷ ಆಗ್ಬಿಟ್ಟಿದೆ ರೋಡ್ ಕಂಡೀಷನ್ ಮಾತ್ರ. ಮಳೆ ಬಂದು ನಿನ್ನೆ ನೈಟಿಂದ ಅರ್ಲಿ ಮಾರ್ನಿಂಗ್ 6ವರೆಗೂ ಮಳೆ ಸುರಿದಿದೆ, ಹಂಗೆ ಮಳೆ. ಸೊ ಹಂಗೆ ಆಗ್ಬಿಟ್ಟಿದೆ, ಆಚೆ ಹೋಗೋಕ್ಕೆ ಒಂಥರ. ಸೊ ಓಕೆ, ಸಾಯಂಕಾಲ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದು ನೆಕ್ಸ್ಟ್ ಏನು ನೋಡಬೇಕು, ನೋಡೋಣ ಇವತ್ತಿನ ಬ್ಲಾಗ್ ಯಾವ ಥರ ಹೋಗುತ್ತೆ ಅಂತ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತೀರಿ. ಆದಷ್ಟು ಒಳ್ಳೊಳ್ಳೆ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪಪ್ಪಗೆ ತೋರ್ಸಮ್ಮ ನಿನ್ನ ಹೇರ್ ಸ್ಟೈಲು. ಪಪ್ಪಗೆ ತೋರಿಸು, ಪಪ್ಪ ನನ್ನ ಜಡೆ ನೋಡು ಅಂತ ಹೇಳು. ಚುಟ್ಕಿ ಏನೋ ಇವತ್ತು ಯಾಕೋ ಒಳ್ಳೆ ಮೂಡಲ್ಲಿ ಇದ್ಲು ಅಂತ 2 ಜಡೆ ಹಾಕ್ಬಿಟ್ಟೆ. ಆಮೇಲೆ ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಅವಾಗ ಡ್ರೆಸ್ ಚೇಂಜ್ ಮಾಡೋಣ. ಕಚ್ಚಲ್ಲ ನಿಜವಾಗ್ಲು? ಯಾಕೆ? ನಾನು ಸ್ಟ್ರಾಂಗ್. ಮತ್ತೆ ಹೀಗೆ ನೀನು ಸ್ಟ್ರಾಂಗಾ? ಆಯ್ತು. ಹೆಂಗೋಯ್ತು? 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 ಎಲ್ಲಿಂದ ಹೋಯ್ತು? ಡೋರಿಂದ ಹೋಯ್ತಾ? ಜಡೆ ಹಾಕಕ್ಕೆ ಡೋರಲ್ಲಿ ಇಟ್ಟ ಕೈ ನಾನು ನೋಡ್ದೆ. ಅಲ್ಲಾಗಿತ್ತ? ಆಮೇಲೆ ಏನ್ ಮಾಡಿದ್ರು ಪಪ್ಪ? ಆಮೇಲೆ ನೀನ್ ಬಂದ್ಬಿಟ್ಟ. ಇಲ್ಲಿ ಏನ್ ಹಚ್ಚಿದ್ರು? ಅರ್ಶನ ಹಚ್ಚಿದ್ರೆ ಏನಾಗುತ್ತೆ ಗಾಯಕ್ಕೆ? ಆಯಿ ಮೇಲೆ ಅರ್ಶನ ಹಚ್ಚಿದ್ರೆ ಏನಾಗುತ್ತೆ? ಮಿಮಿ ಬ್ಯಾಕ್ಟೀರಿಯಾ ಎಲ್ಲ ಸತ್ತೋಗ್ಬಿಡುತ್ತಾ? ಎಲ್ಲ ಹೋಗ್ಬಿಡುತ್ತೆ. ಯಸ್ ಸ್ಟ್ರಾಂಗ್.
ಆಯ್ತು. ಇಲ್ಲಿ ಇಲ್ಲಾಗಿತ್ತಲ್ಲ ಸಿಂಗಾಪುರಲ್ಲಿ ಬಿದ್ದಿದ್ದಲ್ಲ ಅದು ಹೋಯ್ತಾ? ಅದು ಹೋಯ್ತು, ಎಲ್ಲ ಹೋಯ್ತು. ಹೈ ಫೈ. ಅಮ್ಮ ದೃಷ್ಟಿ ತೆಗಿತಾ ಇದ್ದಾಳೆ. ಆಮೇಲೆ ದೃಷ್ಟಿ ತೆಗೆದ್ಮೇಲೆ ಏನ್ ಮಾಡ್ಬೇಕು? ಉಪ್ಪು ಹೆಂಗ್ ಮಾಡೋದು? ಆಮೇಲೆ ಆಮೇಲೆ ದೃಷ್ಟಿ ತೆಗೆದಂಗ ಆಮೇಲೆ ಬೊಟ್ಟಿಕ್ಕದು. ಅಮ್ಮ ಪಪ್ಪಗೆ ದೃಷ್ಟಿ ತೆಗೆದ್ಬಿಟ್ಟೆ ಅಷ್ಟೇ. ಅದು ಹೋಯ್ತಾ? ಎಲ್ಲ ಹೋಯ್ತು. ಎರಡು ಜಡೆಯನ್ನು ಎಳೆದು ಕೇಳುವೆನು ನೀ ಸ್ವಲ್ಪ. 5 ನಿಮಿಷ ಇಟ್ಕೊಳ್ಳಲ್ಲ ಅವಳು. ಬರ್ತೀನಿ ಅಂದಲ್ಲ ಆಮೇಲೆ ಅಷ್ಟೇ ಅವಳು. ನಂಗೆ ಗೊತ್ತಾಗಲ್ಲ. ಇವಾಗ ಗುಂಡೋರ್ಸಲ್ಲ ನಿನ್ಗೆ. ಇವಾಗ ಗುಂಡೋರ್ಸ್ಬೇಕು ಅಂತ ಅನ್ಕೊಂಡಿದೀವಿ. ಇನ್ನು ಡೇಟ್ ಕನ್ಫರ್ಮ್ ಆಗಿಲ್ಲ. ಇಲ್ಲಿ ನೋಡಿ ಡೈಪರ್ ಎಲ್ಲ ಕಿತ್ತಾಕ್ಬಿಟ್ಟಿದ್ಲು ನೋಡಿ. ಹೆಂಗ್ ಮಾಡಿದಲ್ಲ ಡೈಪರ್ ಅವಸ್ಥೆ ಎಲ್ಲ ಎತ್ತಿಟ್ಕೋಬೇಕು. ಫುಲ್ ಕವರ್ ಸ್ವಲ್ಪ ಕಟ್ ಆದ್ರೆ ಸಾಕು. ಮಿಡಲ್ ಇರೋದು ಬೇಕಂತ. ಯಾವ್ದು? ಯೆಲ್ಲೋ ಕಲರ್, ಬ್ಲ್ಯಾಕ್ ಹಚ್ಚಮ್ಮ. ಅವಳು ಕಾಣದೇ ಇಲ್ಲ ಆ ಕಲರ್. ಬೇಡ ಪರವಾಗಿಲ್ಲ, ಅವಳಿಗೆ ಹೆಂಗೆ ಯಾವ್ದು ಇಷ್ಟ ಅದೇ ತಗೊಳ್ಳು ಅಲ್ಲ. ಏನೇನೋ ಅಸಹ್ಯ ಮಾಡ್ಬಿಡ್ತಾನೆ. ಸೂರ್ಯ ಸನ್ರೈಸ್ ಆಗ ಮಾಡ್ತಿದ್ದೆ. ಹಾರ್ಟ್ ಅದು ಎಲ್ಲಿ ಹಾರ್ಟ್ ಅಂತ ತೋರ್ಸಮ್ಮ. ಅಪ್ಪನ ಕಲೆ ಹೆಂಗಿದೆ ನೋಡೋಣ. ಅಯ್ಯೋ ಅವಳ ಮುಖ ಕಾಣದೇ ಇಲ್ಲ ಅವಳಿಗೆ. ಡಾರ್ಕ್ ಕಲರ್ ಹಾಕಮ್ಮ. ಇರಮ್ಮ ನಿಮಿಷ. ಯಾವ್ದಮ್ಮ ಡಾರ್ಕ್ ಕಲರ್? ಇದರಲ್ಲಿ ಡಾರ್ಕ್ ಕಲರ್ ಯಾವುದು? ಅದ್ ಯಾವ ಕಲರ್? ಗ್ರೀನ್ ಅಲ್ಲ, ಬ್ಲ್ಯಾಕ್ ಹಾಕು. ಅದೇ ಹಾಕು ಬ್ಲ್ಯಾಕ್. ಕಿರಣ್ ಚೆನ್ನಾಗೈತೆ. ರೆಡ್ ಹಾಕ್ತೀನಿ. ಅದು ಏನ್ ಚೆನ್ನಾಗೈತೆ. ಹಾರ್ಟ್ ಎಷ್ಟು ಚೆನ್ನಾಗಿದೆ ಅದು. ನಿನ್ಗೆ ಕಾಣಿಸ್ಬೇಕು ನೋಡಿ ಕಿರಣ್ ಹಾರ್ಟ್. ನೋಡಿಲ್ಲ ಈ ಕಡೆ, ನೋಡಿಲ್ಲ ಈ ಕಡೆಯಿಂದ ಹಿಂಗ್ ಬರುತ್ತಾ, ಈ ಕಡೆಯಿಂದ ಹಿಂಗ್ ಬರುತ್ತೆ. ಬ್ಲ್ಯಾಕ್ ಹಾಕ್ ಕಿರಣ್. ಪಪ್ಪ ಅನ್ಬೇಕು. ಬ್ಲ್ಯಾಕ್ ಬೇಡಮ್ಮ, ಬ್ಲ್ಯಾಕ್ ಬೇಡ. ಹಿಂಗಿ ಯಾವುದೋ ತೆಗಿತವ್ರು ತಿರ್ಗಾ ಬ್ಲ್ಯಾಕ್ ಹಾಕಂದ್ರೆ. ಬರ್ತಾ ಇಲ್ಲ. ಇದು ಏನಂತ ಕೊಟ್ಟವ್ರು? ಟೈಟ್ ಇದೆ ಅಲ್ಲ. ರೌಂಡ್ ಇದೆ. ಚಿಕ್ಕಿ ಕೊಡ್ಸಿದ್ದ. ಎಷ್ಟು ತಿಂಗಳಾಯ್ತು ಅದು ಕೊಡ್ಸಿ. ಅವಳು ಎಷ್ಟು ನೆನಪಿದೆ ನೋಡು ಅವಳಿಗೆ ಚಿಕ್ಕಿ ಕೊಡ್ಸಿದ್ದಂತ. ಚಿಕ್ಕಿ ಎಲ್ಲಿರ್ತಾರಮ್ಮ? ಹುಬ್ಳಿಲಿ ಇರ್ತಾರ. ಚಿಕ್ಕಿ ಜೊತೆ ಯಾರು ಇರ್ತಾರೆ? ಚಿಕ್ಕಪ್ಪ ಹೆಸರು? ಚಿಕ್ಕಪ್ಪ ಹೆಸರೇನು? ಹಾರ್ಟಿಗೆ ಆಪಲ್ ಮಾಡೋಣ. ಅಲ್ಲಾಡ್ಬೇಡ. ಏನ್ ಮಾಡ್ತಿ ಹಾರ್ಟಿಗೆ? ಆಪಲ್. ಆಪಲ್ ಆಯ್ತು. ಇದು ಆಪಲ್ ಆಯ್ತಂತೆ. ಆಪಲ್ ಅಂತೆ. ಆಪಲ್ ಏನ್ ನಿನ್ಗೆ ಯಾವ ಫ್ರೂಟ್ ಇಷ್ಟ? ಫ್ರೂಟ್ ಯಾವ್ದು ಇಷ್ಟ? ಹಣ್ಣು ಸೊಟ್ಟಾಗ್ಬಿಟ್ಟಿದೆ ಇದು ವೇಟ್ ಅಲ್ಲ. ಅಯ್ಯೋ ಹಾಕ್ಸ್ಕೊಳ್ಳೋದೇ ಇಲ್ಲ. ಇದು ಸ್ವಲ್ಪ ಓದಾಡ್ತಾಳೆ. ಈ ಡಕ್ಸ್ ಇರೋದಕ್ಕೇನೆ ಜಡೆ ಹಾಕಕ್ಕಾಯ್ತು, ಸ್ನಾನ ಮಾಡ್ಸಕ್ಕಾಗಿದ್ದು. ಆ ಡಕ್ನ ಹಿಡ್ಕೊಂಬಂದಿದ್ದು ಸ್ನಾನ ಮಾಡಿಸ್ತೀನಿ ಅಂತ. ಆಲೂಗಡ್ಡೆ ಏನು ಪಲ್ಯ ಮಾಡಿದ್ರು, ದೋಸೆ ಹಾಕೊಂಡು ತಿಂದ್ವಿ. ಆಮೇಲೆ ಇವಾಗ ಇದು ಮಾಡಿದ್ದಾರೆ ಪುಂಡಿ ಪಲ್ಯ. ನಮ್ಮ ಆಂಟಿ ಮಾಡಿರೋದು ಪುಂಡಿ ಪಲ್ಯ. ಏನಂತಾರೆ ಇಲ್ಲಿ, ಹುಳಿ ಹುಳಿ ಆಗಿರುತ್ತಲ್ಲ, ಮಸ್ತ್ ಇರುತ್ತೆ ಪುಂಡಿ ಪಲ್ಯ. ಇದು ಬೇರೆ ಥರ ಮಾಡಿದ್ದಾರೆ. ನಾನು ಈ ಥರ ಗೊತ್ತಿರಲಿಲ್ಲ ಈ ಥರ ಮಾಡೋದು ನನಗೆ. ನಾನೇ ಬೇರೆ ಥರ ಮಾಡ್ತಾ ಇದ್ದೆ. ಎಲ್ಲ ಹಾಕ್ಬಿಟ್ಟು ಒಂದೇ ಸರಿ ಕೂಗಿಸ್ಕೊಬಿಡ್ತಿದ್ದೆ. ಇದು ಚೆನ್ನಾಗಿದೆ ಒಂಥರ. ಇದಕ್ಕೆ ಜೋಳದ ರೊಟ್ಟಿ ಮಸ್ತ್ ಇರುತ್ತೆ ಕಾಂಬಿನೇಷನ್. ಜೋಳದ ರೊಟ್ಟಿ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಜೋಳದ ರೊಟ್ಟಿ. ನನಗೂ ಅಷ್ಟೇ ಸಖತ್ ಇಷ್ಟ. ಸೊ ಮಧ್ಯಾಹ್ನ ಊಟಕ್ಕೆ ಜೋಳದ ರೊಟ್ಟಿ ಮತ್ತು ಪುಂಡಿ ಪಲ್ಯ ತಿಂದಾಯಿತು ಎಲ್ಲರೂ. ಸೊ ಇನ್ನೇನು ಟೀ ಟೈಮ್. ವಾಶ್ ಮಾಡಿ ಎಲ್ಲ ಇಟ್ಕೊಂಡಿದ್ದೀನಿ ನೀಟಾಗಿ ಈ ಥರ. ಇವಾಗ ಇದಕ್ಕೆಲ್ಲ ಆಯಿಲ್ ಹಾಕಬೇಕು. ಇದು ಏನೋ ಪೂರಿ ಎಲ್ಲ ಮಾಡಿದ್ವಿ. ಇದು ಇದೆ ನೋಡಿ, ಈ ಥರ ಇದೆ ಎಣ್ಣೆ. ಸೊ ಇವಾಗ ಅದಕ್ಕೆ ಫಿಲ್ಟರ್ ಮಾಡೋಣ.
ಸೊ ತುಂಬ ದಿನದಿಂದ ಅನ್ಕೊತಾ ಇದ್ದೆ. ಇದರಲ್ಲಿ ತುಂಬ ಥರ ಇತ್ತು, ಯಾವುದು ಕ್ವಾಲಿಟಿ ಚೆನ್ನಾಗಿದೆ ಏನು ಅಂತ ಕನ್ಫ್ಯೂಷನಲ್ಲೇ ಇದೆ. ಸೊ ಫೈನಲಿ ತರಿಸಿದ್ದೀನಿ, ನೋಡೋಣ. ನೋಡಿ ಈ ಥರ ಫಿಲ್ಟ್ರ್ ಆಗಿಬಿಡುತ್ತೆ ಎಲ್ಲ. ಫಿಲ್ಟ್ರ್ ಆಗಿ ಆಯಿಲ್ ಈ ಥರ ಇರುತ್ತೆ ಒಳಗಡೆ. ಕ್ಲೋಸ್ ಮಾಡ್ಬೋದು. ಕೆಳಗಡೆ ಟ್ರೇ ಕೂಡ ಕೊಟ್ಟಿದ್ದಾರೆ, ಯಾವುದು ಗಲೀಜಾಗಲ್ಲ, ಆಯಿಲ್ ಆಚೆ ಬರಲ್ಲ. ಆಮೇಲೆ ಅದಕ್ಕೆ ಕ್ಲೋಸ್ ಕೂಡ ಮಾಡ್ಕೋಬೋದು. ಆ್ಯಂಡ್ ನಾವು ಇನ್ನು ಅಡುಗೆ ಮಾಡ್ತಾ ಇದೀವಿ ಅಂದಾಗ ಇದನ್ನೇ ಈ ಥರ ತೊಗೊಂಡು ಯೂಸ್ ಮಾಡ್ಕೋಬೋದು. ಗೊತ್ತಿಲ್ಲ ಕ್ಯಾಪ್ ಬರುತ್ತೋ ಇಲ್ಲ, ಟೈಟ್ ಇದೆ ಮೋಸ್ಟ್ಲಿ. ಸೊ ಈ ಥರ ಯೂಸ್ ಮಾಡ್ಕೋಬೋದು ಹಿಂಗೆ ಆಯಿಲ್ ಹಾಕಿ, ಅಡುಗೆಗೂ ಆಗುತ್ತೆ. ಸೊ ನೆಕ್ಸ್ಟ್ ಫ್ರೈ ಮಾಡೋಕ್ಕೂ ಯೂಸ್ ಆಗುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಇದ್ರ ಲಿಂಕ್ನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ಮತ್ತು ಈ ವಿಡಿಯೋಲ್ಲೂ ಕೂಡ ಶೇರ್ ಮಾಡಿರ್ತೀನಿ, ಚೆಕ್ ಮಾಡಿ. ಯಾವುದಾದ್ರು ಪಾರ್ಸಲ್ ಬಂದಿದ್ರೆ ಅದು ಕವರ್ ಬಂದಿರುತ್ತಲ್ಲ ಪಾಪ್ ಮಾಡೋಕ್ಕೆ, ನನಗೂ ಟೈಮ್ ಪಾಸ್. ಅದು ಮೊದಲೆಲ್ಲ ನಾನು ಹಂಗೆ ಇಟ್ಕೊಂಡು ಟೈಮ್ ಪಾಸ್ ಆಗ್ತಾಯಿತ್ತು, ಸೌಂಡ್ ಬರ್ತಾಯಿತ್ತು, ಟಕ್ ಟಕ್ ಅನ್ಸ್ಕೊಂಡು ಕುತ್ಕೋತಾ ಇದ್ದೆ. ಇವಾಗ ಅದೇ ಸೇಮ್ ಇಯಾನಾಗಿ ಸಿಕ್ಕಿದ್ರೆ ಒಂದು 20 ನಿಮಿಷ ನೋಡಿ ಎಷ್ಟು ಸೈಲೆಂಟಾಗಿ ಕೂತ್ಕೊಂಡಿದ್ದಾಳೆ, ಆರಾಮಾಗಿ ಅದು ಆಡ್ಕೊಂಡಿರ್ತಾಳೆ. ನೋಡೋಕ್ಕೆ ಎಷ್ಟು ಅದು ಸೌಂಡು ನಾನು ಬಂದಿದ್ದೀನಿ, ರೆಕಾರ್ಡ್ ಮಾಡ್ತಿದ್ದೀನಿ ಅನ್ನೋದು ಅವಳಿಗೆ ಈ ಕಡೆ ಲಕ್ಷ್ಯನೇ ಇರಲಿಲ್ಲ, ಅಷ್ಟು ಬ್ಯುಸಿ ಇದ್ಲು. Few moments later. ಸೊ ಜಸ್ಟ್ ಇವಾಗ ಪೂಜೆ ಮಾಡಿದೆ. ನಮ್ಮ ಆಂಟಿ ಎಲ್ಲ ಕಿಚನ್ ಕ್ಲೀನ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಎಲ್ಲ ಕ್ಲೀನ್ ಮಾಡಿದ್ರು. ಇಯಾನ ಫುಲ್ ರೆಡಿ ಆಗಿಬಿಟ್ಟು ಎದುರುಗಡೆ ಅವಳು ಲಲ್ಲಿ ಇದ್ದಾಳಲ್ಲ, ಅವಳದು ಬರ್ಡೇ ಇದೆ ಅಂತ ಹೋಗಿದ್ದಾಳೆ. ಏನು ಗೊತ್ತಾ, ಇವಾಗ ಜಸ್ಟ್ ರಂಗೋಲಿ ಹಾಕಿದ್ದೆ, ಎಲ್ಲ ಒಂದು 5 ಮಿನಿಟ್ಸ್ ಬಿಡಲ್ಲ, ಎಲ್ಲ ಕ್ಲೀನ್ ಸಾರಿಸ್ಬಿಡ್ತಾಳೆ, ಏನು ಮಾಡೋಕ್ಕಾಗಲ್ಲ. ಸೊ ಅವಳಿಗೆ ಹಳೆಯ ಒಂದು ಚಿಕ್ಕದು ಫ್ರಾಕ್ ಅವ್ರ ಅತ್ತೆ ಕೊಟ್ಟಿದ್ದು ಹಾಕಿದ್ದೀನಿ, ತೋರಿಸ್ತೀನಿ ರೀ. ಬರ್ಡೇ ಸೆಲೆಬ್ರೇಟ್ ಮಾಡಕ್ಕೆ ಹೋಗಿದ್ದ, ಬರ್ಡೇ ಸೆಲೆಬ್ರೇಟ್ ಮಾಡಕ್ಕೆ ಹೋಗಿದ್ದಾಳಲ್ಲಿ. ಏನು ಯಾರು ಹಾಕಿದ್ದಮ್ಮ? ಡ್ರೆಸ್ ಯಾರು ಹಾಕಿದ್ದು? ಯಾರು ಹಾಕಿದ್ದ? ಎಷ್ಟು ಚೆನ್ನಾಗಿದೆ ಅಲ್ಲಮ್ಮ. ತಿರುಗು ಹಿಂಗೆ. ವಾವ್, ಕ್ಯೂಟ್ ಇದ್ದಾಳಯ್ಯ. ತಿರುಗು ಮತ್ತೆ ಬಬ್ಲು ಹಿಂಗ್ ತಿರುಗು, ತಿರುಗು ಬಬ್ಲು ಹಿಂಗ್ ಹಿಡ್ಕೊಂತೀನಿ, ಕೈ ತಿರುಗು. ಪಪ್ಪ ಹಾಕೊಂಡಿದ್ದಾರೆ. ಈ ತಿರುಗು ಹಿಂಗೆ, ಕೈ ಹಿಡ್ಕೊಳ್ಳಿ, ಪಪ್ಪನ ಕೈ ಹಿಡ್ಕೊಂಡ್ ತಿರ್ಕೊ. ಯಾಕೆ ಹಿಂಗೆ ಹಿಡ್ಕೊ. ಅಯ್ಯೋ ಅಯ್ಯೋ ಅಯ್ಯೋ, ನನ್ಗೆ ನನಗ್ ಮಾತ್ರ ಕಿಸಿ ಕೊಡಲ್ಲ ನೀನು. ನಂಗೆ ಅಗ್ಗಿ ಅಮ್ಮ ಬಂಗಾರ. ಇವಾಗ ಕರೆಕ್ಟ್ ಆಗತ್ತಲ್ಲ ಡ್ರೆಸ್? ಜೇಜಿ ಒಬ್ಬರನ? ಹೌದಾ, ಆಗಿ ಹೋಯ್ತು, ಎಲ್ಲ ಹೋಯ್ತು. ಹೋಗೋಣ. ಅಲ್ಲಿ ಹೋಗಿದ್ದೀನಿ, ಇಷ್ಟೇ ತಿಂದೆ ಕೇಕ್, ಇಷ್ಟೇ ಅಂತ ತೋರಿಸ್ತದಲ್ಲ, ಕೆಮ್ಮು ಬರುತ್ತೆ ಅಂತ ಹೇಳಿದಲ್ಲ. ಎಷ್ಟು ತಿಂದೆ ನಿಜ ಹೇಳಿ? ಎಷ್ಟು ತಿಂದೆ ಕೇಕ್? ಎಷ್ಟು ತಿಂದೆ? 3 ತಿಂದ್ಲಂತೆ. 3? ಮತ್ತೆ ನಾನು ಕೇಳಿದಕ್ಕೆ ಇಷ್ಟೇ ತಿಂದೆ ಅಂದೆ. ಜಾಸ್ತಿ ತಿಂದ? ಜಾಸ್ತಿ ತಿಂದ್ರೆ ಏನಾಗುತ್ತೆ? ಮತ್ತೆ ಇವಾಗ 3 ಅಂದೆ. ಜಾಸ್ತಿ ತಿಂದ್ರೆ ಏನಾಗುತ್ತೆ ಹೇಳು? ಸರ್ ಜೇಜಿ ಹೋಗೋಣ ಬಾ. ನಾವೆಲ್ಲ ಹೋಗ್ತಿದೀವಿ ಇವಾಗ? ಎಲ್ಲಿ ಹೋಗ್ತಿದೀವಿ ನಾವು ಇವಾಗ? ಜೇಜಿ ಗುಡಿಗ. ಜೇಜಿ ಹತ್ರ ಹೋಗಿ ಏನ್ ಮಾಡ್ತೀಯಾ? ಏನು ಏನು ಜೇಜಿ ಮಾಡ್ತೀಯಾ? ಹೆಂಗೆ? ಹಂಗೆ ಅಲ್ಲ.
ಸೊ ಕಾರಲ್ಲಿ ಇದು ಚೇಂಜ್ ಮಾಡಿಬಿಟ್ಟಿದ್ದಾರೆ. ಫಸ್ಟು ಡಿಸ್ಪ್ಲೇ ಇತ್ತಲ್ವ, ಅದು ಇಷ್ಟ ಇರಲಿಲ್ಲ ಕಿರಣ್ಗೆ. ಸೊ ಬಂದ್ಬಿಟ್ಟು ಎಲ್ಲ ಚೇಂಜ್ ಮಾಡಿದ್ದಾರೆ. ಸಾಂಗ್ ಕೇಳ್ತಾ ಇದ್ವಿ, ಎಷ್ಟು ಚೆನ್ನಾಗಿತ್ತು ಸಾಂಗ್ ಅಂದರೆ. ಲಿರಿಕ್ಸ್ ಕೇಳ್ತಾ ಇದ್ರೆ ವಾವ್ ಅನಿಸ್ತು. ಸೊ ಹಂಗೂ ದೇವಸ್ಥಾನಕ್ಕೆ ಬಂದ್ವಿ. ಎಷ್ಟು ರಶ್ ಇತ್ತಂದರೆ ತುಂಬ ಜನ ಇದ್ದರು. ಇವಾಗೆಲ್ಲ ಗೊತ್ತಲ್ಲ, ಹಬ್ಬ ಇವಾಗ ಎಲ್ಲ ಆ ಥರ ಬರ್ತದೆ. ಇಲ್ಲಿ ಯಾವಾಗಲೂ ಯೂಶ್ವಲಿ ಜನ ಜಾಸ್ತಿನೇ ಇರ್ತಾರೆ. ಅದು ಈ ಥರ ಎಸ್ಪೆಷಲಿ ಹಬ್ಬ ಟೈಮಲ್ಲಿ ಅಂದ್ಬಿಟ್ರೆ ಅಂತೂ ಇನ್ನೂ ಜಾಸ್ತಿ ಜನ ಇದ್ದರು. ಬಟ್ ತುಂಬ ಚೆನ್ನಾಗಿ ಮಾಡಿದರು ಡೆಕೋರೇಷನ್, ದೇವ್ರದ್ದೆಲ್ಲ ಬೆಣ್ಣೆಯಿಂದ ಅಲಂಕಾರ ಎಲ್ಲ ಮಾಡಿ ಮಸ್ತಾಗಿತ್ತು. ಆದರೆ ಕ್ರೌಡ್ ಒಂದು ಸ್ವಲ್ಪ ಇತ್ತು ಅಷ್ಟೇ. ರೈಸ್ ಇರುತ್ತೆ, ಹೋಗಿ ರೈಸ್ ಖಾಲಿ ಆಗುತ್ತೆ, ಆಮೇಲೆ ಹಾಕೊಂಡ್ಬಿಡ್ತಾರೆ ಅವರು. ವೈಟ್ ರೈಸ್ ಆಯಿತು. ದೇವಸ್ಥಾನದಲ್ಲೇ ಮಸ್ತ್ ಪ್ರಸಾದ ಇತ್ತು. ಅಲ್ಲೇ ಹೊಟ್ಟೆ ತುಂಬ ತಿನ್ಕೊಂಡ್ವಿ. ಸ್ವೀಟ್ ಮಾಡಿದ್ರು, ಅನ್ನ ಸಾಂಬಾರು ಮಾಡಿದ್ರು. ಹಾಗೆ ರಿಟರ್ನ್ ಹೋಗ್ಬೇಕಾದ್ರೆ ಅಲ್ಲಿ ಫಿಶ್ ಎಲ್ಲ ನಾನ್ ವೆಜ್ ಇತ್ತಲ್ವ, ವಾಸನೆ ಬರ್ತಾಯಿತ್ತು ಅಂದ್ಬಿಟ್ಟು. ಯಾವಾಗಲೂ ಆ ಪ್ಲೇಸಲ್ಲಿ ಬಂದಾಗೆಲ್ಲ ವಾಸನೆ ಬರುತ್ತೆ. ಅವಾಗೆಲ್ಲ ಕರೆಕ್ಟಾಗಿ ಅವಳು ಮೂಗು ಮುಚ್ಕೊಂಡ್ಬಿಟ್ಟಿರ್ತಾಳೆ. ಹಾಗೆ ಸ್ವಲ್ಪ ಪರ್ಚೇಸ್ ಮಾಡೋದಿತ್ತು ಅಂತ ಸ್ವಲ್ಪ ಬಂದಿದ್ವಿ ಇಲ್ಲೇ ಹತ್ರದಲ್ಲೇ. ಏನ ಪೆನ್ನಾ? ಅಲ್ಲ, ಇದೇನಕ್ಕೆ ಇಟ್ಕೊಂಡಿದ್ಯಾ ಹಂಗೆ? ಅಲ್ಲ, ಇದೇನಕ್ಕೆ ಇಟ್ಕೊಂಡಿದ್ಯಾ? ಬೇಕಂತ ಯಾರಿಗೆ? ನಿನ್ಗ? ನಿನ್ನಷ್ಟೇ ಹೈಟ್ ಇದೆ, ನಿನ್ನಷ್ಟೇ ಹೈಟ್ ಇದೆ, ನಿನ್ನಷ್ಟೇ ಹೈಟ್ ಇದೆ ಅಲ್ಲ. ಏನ್ ಮಾಡ್ತಿದ್ಯಾ ಅಯ್ಯ? ಏನಕ್ಕೆ? ಅಲ್ಲ, ಏನಕ್ಕೆ ತಗೊಂಡೋಗೋಣ? ಅದು ಏನ್ ಮಾಡ್ತೀಯಾ? ಏನಾಗುತ್ತೆ? ಹೊಡೆದೋಗುತ್ತಾ? ಅದಕ್ಕೆ ನೀನ್ ಹತ್ರ ಹೋಗ್ತಾ ಇಲ್ವಾ? ಹೊಡೆದ್ರೆ ಏನ್ ಮಾಡ್ಬೇಕು? ಹೊಡೆದೋದ್ರೆ ಏನ್ ಮಾಡ್ಬೇಕು? ಸೊ ತುಂಬ ದಿನದಿಂದ ಈ ಥರ ಒಂದು ಗ್ಲೋಬ್ ತೊಗೋಬೇಕು, ರೂಮಲ್ಲಿ ಇಟ್ಕೋಬೇಕು ಅಂತ ಅನ್ಕೋತಾ ಇದ್ದೀನಿ. ಯಾಕಂದರೆ ನಾವು ಎಲ್ಲ ವರ್ಲ್ಡ್ ಟೂರ್ ಮಾಡಬೇಕು ಇಬ್ಬರು ಏನ ಕರ್ಕೊಂಡು ಅಂತ ತುಂಬ ಇಷ್ಟ ಇದೆ. ಸೊ ನೋಡೋಣ, ಇದೇನು ಕಿರಣ್ಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ಆನ್ಲೈನ್ ನೋಡೋಣ ಅಂತ ಬಂದೆ. ಅದು ಇದು ಥೈಲ್ಯಾಂಡ್. ಅಯ್ಯೋ ಹೋಗಿಲ್ಲ. ನನ್ನ ಹೆಂಗ್ ಹಿಡ್ಕೊಂಡಿಯಲ್ಲಮ್ಮ ನೀನು? ಯಾಕೆ? ನಾನು ಬೊಟ್ಟು ತೊಗೊಂಡು ಅವ್ರು ಕಿತ್ಕೊಂಡು ಇಟ್ಕೊಬಿಟ್ಟಿದ್ದಾಳೆ. ನಿಂದೆಲ್ಲಿ ಆಲ್ರೆಡಿ ನಿಂದು ಬೀಳಿಸ್ಬಿಟ್ಟು ನಾನು ತೊಗೊಂಬಿಡೋದಲ್ಲ. ಮತ್ತೆ ಮುಟ್ಟಬಾರ್ದಾಯ್ತಾ? ನೀನು ಇಟ್ಕೊ, ನಿನ್ಗೆ ಚಂದ ಕಾಣ್ತೈತೆ, ಕ್ಯೂಟಾಗಿ ಇಡು, ಕರೆಕ್ಟಾಗಿ ಇಟ್ಕೊ. ಅಯ್ಯೋ, ಕೈಗೆ ಇದೆ. ಏನಿಲ್ವಾ ಅದರಲ್ಲಿ? ಏನಿರ್ಬೇಕಿತ್ತು ಅದ್ರೊಳಗಡೆ? ಏನ್ ಬೇಕಿತ್ತು? ಏನ್ ಬೇಕಿತ್ತು ನಿಂಗೆ? ಮಮ್ಮಿಗೆ ಗಿಫ್ಟಾ? ಅದ್ರಲ್ಲಿ ಇರ್ಬೇಕಿತ್ತಾ? ಯಾರು ಕೊಡ್ಬೇಕು? ಎಲ್ಲ ಚಿಕ್ಕ ಪಾಪ ಆಡ್ತಿರೋದು. ಅಯ್ಯೋ ಅಯ್ಯೋ ಅಯ್ಯೋ,
ಹೋಗುತ್ತೆ ಇವಾಗ ಯಾ ಮುರಿದು. ಇವು ಬಬ್ಲು ಯಾರು ಕೊಡ್ಬೇಕು ಗಿಫ್ಟು? ಯಾರು? ಏನು ಮುರಿದೋಗುತ್ತಂತೆ. ಬೆಳ್ತು 2 ಕೈಯಲ್ಲಿ ಇಟ್ಕೋ. ಮುಂದೆ ನೋಡಲ್ಲ ಈಗ ಡಿಕ್ಕಿ ಹೊಡೆದು ಬಿಡೋದಂಗೆ. ಹಿಂದೆ ನೋಡ್ಕೊಂಡು ಸ್ಟೆಪ್ ಬೆಳೆಯೋದು. ಹಿಂದೆ ನೋಡ್ಕೊಂಡು. ಸೊ ಇವಾಗ ಜಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ಅಲ್ಲೇ ಪ್ರಸಾದ ಆಯ್ತಲ್ಲ, ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡ್ ಬಂದಿದ್ದೀವಿ. ಟಿವಿ ಓಡ್ತಾ ಇದೆ. ಅಮ್ಮ ರಿಮೋಟ್ ಎಲ್ಲಿ ಅಮ್ಮ? ಈಗ ನೋಡಿ ಹೆಂಗ್ ನೋಡ್ತಿದ್ದಾಳೆ ಇಂಟ್ರೆಸ್ಟ್ ಇಂದ. ಡ್ರೆಸ್ ಕೂಡ ಚೇಂಜ್ ಮಾಡಿಲ್ಲ. ಏನ್ ನೋಡ್ತಿದ್ಯಮ್ಮ ನೀನು? ಅದು ಯಾವ್ದದು ಶೋ? ಯಾವ್ದು ನೀನು ಅವಾಗಲೇ ಕೇಳ್ತಿದ್ದಲ್ಲ ಹಾಕು ಹಾಕು ಅಂತ? ಯಾವ್ದು? ಇರು ಪಾಸ್ ಮಾಡ್ತೀನಿ, ಮಾತಾಡೋದು ಕೇಳ್ಸಲ್ಲ. ಏನೋ ಗಿಚ್ಚಿ ಗಿಲ್ಗಿಲಿ ಹಾಕು ಅಂತ ಕೇಳ್ತಾ ಇದ್ಲವಲ್ಲ. ಹಂಗ್ ನಕ್ಕು ನಕ್ಕು ಸಾಕಾಯ್ತು. ಗಿಚ್ಚಿ ಗಿಲ್ಗಿಲಿ ಹೆಂಗ್ ಕೇಳ್ಸ್ಕೊಂಡಿದ್ದವಳ? ಯಾರು ಬೈದ್ರಮ್ಮ? ಅಯ್ಯೋ ಬಿದ್ಬಿಟ್ಟ. ಸೊ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ. ಏನೋ ಸ್ವಲ್ಪನೇ ತಿನ್ಕೊಂಡ್ಲ ಅನ್ನ. ಸೊ ಬಂದಿದ ತಕ್ಷಣ ರೊಟ್ಟಿ ಇಷ್ಟ ಅವಳಿಗೆ. ಹೆಂಗಿದ್ರೆ ರೊಟ್ಟಿ ಇತ್ತಲ್ಲ, ರೊಟ್ಟಿ ತಿನ್ನಿಸಿದೆ, ರೊಟ್ಟಿ ತಿನ್ಕೊಂಡ್ಲು. ಸೊ ಈ ಡ್ರೆಸ್ ಕೂಡ ಚೇಂಜ್ ಮಾಡಿಸ್ಕೊಂತಲ್ಲ, ಚೆನ್ನಾಗಿದೆ, ಇದೇ ಇರ್ಲಿ ಅಂತಿದ್ದಾಳೆ. ಸೊ ನೋಡಕ್ ಕ್ಯೂಟ್ ಚಂದ ಅನ್ಸಿದೆ, ನಾನು ಅದಕ್ಕೆ ಹಂಗೆ ಬಿಟ್ಟಿದ್ದೀನಿ. ಸೊ ಆಟ ಆಡ್ಕೊಂಡು ಕುತ್ಕೊಂಡಿದ್ದಾಳೆ. ಇಷ್ಟು ಯಾವಾಗ್ಲೂ ಇಷ್ಟು ಐಟಮ್ ಇರಲೇಬೇಕು ಹಾಲಲ್ಲಿ. ಈ ತರ ಡ್ರೆಸ್ ಚೇಂಜ್ ಮಾಡೋಣ ಅಂತ ಇಟ್ಟಿದ್ದೀನಿ, ರೆಡಿನೇ ಇಲ್ಲ ಮಾಡಿಸ್ಕೊಳಕ್ಕೆ. ಅಮ್ಮ ಯಾವ ಶೋ ಇಷ್ಟ ನಿನ್ಗೆ? ಏನೋ ಕೇಳ್ತಿದ್ದಲ್ಲ, ಏನು ಏನು? ಗಿಚ್ಚಿ ಗಿಲಿಗಿಲಿ ಇಷ್ಟನಾ ನಿಂಗೆ? ಗಿಚ್ಚಿ ಗಿಲಿಗಿಲಿ ಹಾಕು ಹಾಕು. ಆನೆ ಇದೆಯಾ ಅಲ್ಲಿ? ಎಲ್ಲಿದೆ ಆನೆ? ನಂಗೆ ಟೀ ಕುಡಿಬೇಕನ್ಸ್ತದೆ. ನಮ್ಮ ಆಂಟಿಗೆ ಟೀ ಕುಡಿಬೇಕನ್ಸ್ತಾ ಕೇಳಿದ್ರು. ಕೇಳಿದ ತಕ್ಷಣ ಓಕೆ ನನಗೂ ಬೇಕು ಅಂತ ಹೇಳಿದೆ. ಅವ್ರಿಗೆ ಟೀ ಇಟ್ಟಿದ್ದಾರೆ. ಸೊ ಕಿರಣ್ಗೂ ಬೇಕಂತೆ. ಸೊ ಮೂವರು ಇವಾಗ ಟೀ ಕುಡಿಯೋದು. ಟೈಮ್ ಎಷ್ಟಾಗಿದೆ? 9:15, 9:15 ಆಗಿದೆ. ಚಾಕ್ ಇಟ್ಟಿದ್ದಾರೆ. ನೀನೇನು ಮಾಡ್ತಾ ಇದೀಯಾ? ಆನೆ ಎಲ್ಲಿದೆ ಅಲ್ಲಿ? ಎಲ್ಲಿದೆ ಆನೆ? ಎಲ್ಲಿದೆ? ಅದು ರ್ಯಾಬಿಟ್. ರ್ಯಾಬಿಟ್ ಅದು. ರ್ಯಾಬಿಟ್ ಡ್ರೆಸ್ ಹಾಕೊಂಡಿದ್ದಾರೆ ಅವರು. ನೋಡು, ಕಾಣಿಸ್ತಾ ಇದೆಯಲ್ಲ ಅವೇ. ಡ್ರೆಸ್ ಚೇಂಜ್ ಮಾಡ್ಲಾ? ಹಂಗೆ ಇರಲ್ಲ. ಓಕೆ. ಗಿಚ್ಚಿ ಗಿಲಿ ನೋಡಿ, ಗಿಚ್ಚಿ ಗಿಲಿಗಿನ ಅದು. ಸರಿ ನೋಡ್ಕೋ. ಟೀ ಕಿಟ್ಟಿತ್ತು. ಏನಮ್ಮ? ಏನ್ ಬೇಕು? ನಿನ್ನ ಬಿಟ್ಟು ಎಲ್ಲಿ ಹೋಗಿದ್ದೆ? ಅಡುಗೆ ಮನೆಗೆ ಹೋಗಿದ್ದೆ. ಪಪ್ಪ ನೋಡು, ಸಾಟರ್ಡೆ ವರ್ಕ್, ವೀಕೆಂಡ್ ಆದ್ರೂ ಲ್ಯಾಪ್ಟಾಪ್ ಹಿಡ್ಕೊಂಡೇ ಇರ್ತಾರೆ. ಆದ್ರೂ ವರ್ಕ್ ಮಾಡ್ತಾ ಇದಾರೆ ನೋಡಮ್ಮ ಪಪ್ಪ. ಇವತ್ತು ವೀಕೆಂಡ್ ಅಂದ್ರೂ ಬರ್ತಾನೆ ಇಲ್ಲ. ಇದೆ ಮತ್ತೆ ಯಾವ್ದಿದು? ಇನ್ನೊಂದು ಹಾಕನಾ? ಥ್ಯಾಂಕ್ ಯು. ಟೀ ಯಾರೆಲ್ಲ ಈ ಥರ ರಾತ್ರಿ ಟೀ ಕುಡಿತೀರಾ? ನಾನು ಅವಾಗವಾಗ ನೆನಪಾದಾಗ ಕುಡಿತೀನಿ, ಬಟ್ ಯಾವಾಗಲೂ ಅಲ್ಲ. ಒಂದು ಸಾಯಂಕಾಲ ಇವತ್ತು ಕುಡ್ದಿಲ್ಲ, ಸೊ ಹಾಗಾಗಿ ಇವಾಗ ಕುಡಿತಾ ಇರೋದು. ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅನ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಅದರಿಂದ ನನಗೆ ಗೊತ್ತಾಗಿದೆ ನಿಮ್ಗೆ ಎಷ್ಟು ಇಷ್ಟ ಆಗಿದೆ ಅಂತ. ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಸಪೋರ್ಟ್ ಮಾಡಿ. ಆದಷ್ಟು ಡೈಲಿ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.